ದುಡಿಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಒಂದು 100 ಜನರಿಗೆ ನಾ 50,000 ರೂಪಾಯಿ ಕೊಟ್ಟು ಇವತ್ತು SC ST ಜನಾಂಗದವ್ರಿಗೆ, ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಡಿಸುವಂತ ಕೆಲಸ ಮಾಡಿ. ಎಷ್ಟು ಹಣ ಬೇಕ್ರಿ ಒಬ್ಬ ರಾಜಕಾರಣಿಗೆ? ಎಟ್ಟರ ಲೂಟಿ ಮಾಡೋರದೇರಿ, ಸಾಕಾಗುದಿಲ್ಲ. ಎಷ್ಟು ಹಗರಣಗಳು, ಅದು 5,000 ಹಗರಣ, ಇದು 4,000 ಮಾತಾಡಿಯಲ್ಲ. ಅದೇ ಹೇಳಕತ್ತೀರಿ. 187 ಏನ್ ಮಾಡ್ಬೇಕು, ಕರೆಕ್ಟ್ ಏನ್ ಮಾಡ್ಬೇಕು? 187 ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು? 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಕೊಡಕ್ಕಾಗ್ತದೆ. ಓಕೆ, ಅವರ ಜೀವನ ನಡೀಲಿಕ್ಕಾಗ್ತದೆ. ನೀವು ಹೋಗಿ ತಿತ್ತಿರಲ್ಲ, ಆ ಜನಾಂಗದ ರೊಕ್ಕ ತಿತ್ತೀರಿ, ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗ್ ಒಳ್ಳೇದಾಗ್ತದೆ? ನೀವು ಆತ್ಮಾವಲೋಕನ ಮಾಡ್ಕೊಡ್ರಿ ರಾಜಕಾರಣಿಗಳು. ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರ, ಎಷ್ಟು ದುಶ್ಚಟಕ್ಕೊಳಗಾಗ್ಯಾರ, ಎಷ್ಟು ಅಪಘಾತದಾಗ ಸತ್ತಾರ. ಇದನ್ನೆಲ್ಲಾನು ನಮ್ಮ ಆತ್ಮಸಾಕ್ಷಿನೂ ಬೇಕು. ಬಡವ್ರ ರೊಕ್ಕ ತಿಂದ್ರೆ, ದೀನ ದಲಿತ ರೊಕ್ಕ ತಿಂದ್ರೆ, ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಜನಾಂಗದ ಅಭಿವೃದ್ಧಿ ಆಗಲಿ, ನಮ್ಮ ಜನಾಂಗದವರ ರಾಜಕೀಯ ಪ್ರಾತಿನಿಧ್ಯ ಸಿಗಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ, ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲಿ ಅಂತೇಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ವ್ಯವಸ್ಥೆ ಕೊಟ್ಟಂತವ್ರು. ಇವತ್ತೇನಾಗ್ತಾ ಇದೆ? ನಾವು ಯಾವ ಹಾದಿಯಲ್ಲಿ ಹೋಗ್ತಾ ಇದೀವಿ? ನಾವೆಲ್ಲ ಇಲ್ಲೇನು 224 ಶಾಸಕರಿದೀವಲ್ಲ, ನಾವೆಲ್ಲ ಒಂದು ಅನುಕೂಲ ಆಗಿದೆ. ಇನ್ನು ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂತ ದಲಿತರ ಹಣ, ಬಡವರ ಹಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದ್ರೆ ನಿಮಗೆ ಹೆಂಗ್ ಒಳ್ಳೇದಾಗ್ತದೆ? ಬರೇ ಅದೇ ನೀವು ಬಿಜೆಪಿ ಇದ್ದಾಗ ಮಾಡ್ಲಿಲ್ವಾ, ಕಾಂಗ್ರೆಸ್ ಇದ್ದಾಗ ಮಾಡ್ಲಿಲ್ವಾ? ಇದು ಸೊಲ್ಯೂಷನ್ ಅಲ್ಲ. ಇಲ್ಲಿ ಬಹಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ. ಇದರಿಂದ ಎಂಡ್ ಏನಾಗೋದಿದೆ? ತೀವ್ರವಾಗಿ ಖಂಡಿಸುತ್ತೇವೆ, ಉಗ್ರವಾಗಿ ಖಂಡಿಸ್ತೇವೆ. ಇದು ದಲಿತ ವಿರೋಧಿ ಸರ್ಕಾರ, ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ. ಯಾಕಂದ್ರೆ ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ನೀವು ಬರ್ತೀರಿ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ, ಊಟ ಬತ್ತ, ಕಾಫಿ ಕಳಿಸಲ್ಲ, ನಾಟಕ ಮಾಡ್ಕೊಂಡು ಹಿಂಗೆ ಮುಗೀತು. ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಭಾಷಣ ನಾವು ನಾಳೆ ಹೊಡಿ ಇಡೀ ದಲಿತ ಸಮುದಾಯದ ಹಿತವನ್ನು ಕಾಪಾಡಿ ಬಿಟ್ರು ಅವರು. ಇದು ಪರಿಹಾರ ಅಲ್ಲ, ಈ ಸಭಾತ್ಯಾಗ ಅಲ್ಲ. ನೋಡ್ರಿ, ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಿಲ್ಲ, ಗೆರೆ ಹಾಕಿದ್ರು. ಇದು ಗಪ್ಪಾಗಿತ್ತು. ನಿನ್ನೆ ನಾ ಭಾಷಣ ನೋಡಿದಾಗ ಅಶೋಕ್ ಬಲ್ಲಿ ಇಟ್ಟು ಐತಲ್ಪ ನಾಲೆಜು. ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕರು ಮಾತಾಡಲಿಲ್ಲ? ಈಗ ನನಗೆ ಅನಿಸ್ಲಾಕತ್ತದೆ ನಿನ್ನೆಯಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ. ಹಿಂಗೆ ಕೊಯ್ ಯಾವ ಅಪ್ಪ ಮಕ್ಕಳಿಗೆ ಯಾರು ಅನ್ಸಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕಷ್ಟೆ. ಈ ಅಪ್ಪಾಜಿ ಸಂಸ್ಕೃತಿ ಏನಿದೆಲ್ಲ ನಮ್ಮ ರಾಜ್ಯದಲ್ಲಿ, ಅಪ್ಪಾಜಿ ಅಥವಾ ಕಾಲ ಮುಗಿದು ಅವ್ರ ಕಾಲಲ್ಲ, ಅವ್ರು ಮುಟ್ಲಕ್ ಸಹಿತ ಹೆಚ್ಚಿಗೆ ಬರ್ತೈತೆ. ಬಸವನಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗೈತೆ. ಸ್ವಲ್ಪ ನಿಮಗೂ ಗೊತ್ತದ, ನೀವ್ ಯಾರಿಗೆ ಅಪ್ಪಾಜಿ ಅಂತವ್ರೆ ನನಗೆ ಗೊತ್ತಿಲ್ಲ. ಆಯ್ತು ಶರತ್ ಅವ್ರು ಮಾತಾಡ್ಲಿ. ನಾ ಹೇಳೋದು ಅಪ್ಪಾಜಿ ಅಂದ್ರೆ ಇಲ್ಲಿದ್ದಾರೆ, ಯಾರು ಅಪ್ಪಾಜಿ ಸಂಸ್ಕೃತಿ ಅಂದ್ರೆ ನಾಡಗೌಡರ ಸಂಸ್ಕೃತಿ. ರೆಡ್ಡಿ ಅವರೇ, ಯಾರು ಅಪ್ಪಾಜಿ ಅನ್ನೋದು ಬೇಡ್ತಾಳೆ, ಅವರೇ ಅಪ್ಪಾಜಿ ಅನ್ಕೊಂಡಾರ. ಒಬ್ಬೊಬ್ರು ಮುಖ್ಯಮಂತ್ರಿ ಚಂದ್ರಯ್ಯ ಮುಖ್ಯಮಂತ್ರಿ ಅದಾರ, ಸಾಹಿತ್ಯನ ಮುಖ್ಯಮಂತ್ರಿ ಚಂದ್ರ ಮಾತಾಡ್ಲಿ. ಅದಕ್ಕೆ ಅಧ್ಯಕ್ಷರೇ, ಇದು ನಾವು ಹಗುರವಾಗಿ ತಿಳ್ಕೋಬಾರ್ದು. ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಇದನ್ನ SIT ಕಡೆ ಆಗೋದಿಲ್ಲ. ನೀವು ಕ್ಲೀನ್ ಚಿಟ್ ಕೊಟ್ರಿ. ಈಗ ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರ ನೋ, ಈಗ ಅಧಿಕಾರಿಗಳ ಮ್ಯಾಗ ಹಾಕ್ಬಿಡು. ಪಾಪ ಅಧಿಕಾರಿಗಳು ಅವು ಇಟ್ಟು ಅಡ್ಡಾಡಿ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು 3-4 ವರ್ಷ ನಾವರಿ ಎಲ್ಲಿ ಮುಂದೆ 2ನೇ ವರ್ಷಕ್ಕೆ ನೆನಪಾರ ಇರ್ತೀವಿ. ಮತ್ತೊಂದು ಹಗರಣಾಗಿರ್ತೈತಿ. ಮತ್ತೆ ತೀವ್ರ ಖಂಡನೆ, ಜೈಲು ಬರೋ, ಹೋಗಿ ಪೊಲೀಸ್ ಸ್ಟೇಷನ್ ಕುಂಡ್ರದು, PSIಗಳು ಏನಪ್ಪಾ ಟೀ ಕಾಫಿ ಸರ್ ಏನ್ ತರಿಸಿರಿ? ಟೀ ಇಲ್ಲ, ಕಾಯೇಟ್ ಅವ್ರು ಬೋರ್ನಟ್ ಬೇಕು, ನನಗೆ ಕಾಫಿ ಬೇಕು. ನಾನು ತಿಂಡಿ ತಿಂದಲ್ಲಪ್ಪ, ಇಡ್ಲಿ ತರಿಸು. ಅಪ್ಪ PSI ಸತ್ಯ ಆಯ್ತು ಸರ್, ಆಯ್ತು ತಿಲ್ಲಿ. ಕಡೆಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ. ಎದ್ದು ಹೊಂಟ್ಬಿಡ್ದೆ, ನಂದು ಇಸ್ಟೇಟ್ ಕೆಲಸ ಇದೆ, ನಂದೇನೋ ನಿಗಮದ ಕೆಲಸ ಇದೆ, ಹೋಗ್ಬಿಡು.
ಅವ ತಾನು ಸರ್ಕಲ್ ಇನ್ಸ್ಪೆಕ್ಟ್ರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್ ಹೋಗಿ ನಾನು ಕಾರ್ ತರಿಸು ಮುಗೀತು. ಟಿವಿ ಅವ್ರಿಗೆ ಒಂದಿಟ್ಟು ಟಿವಿ ಅವ್ರು ಇದ್ದೇ ಇರ್ತಾರ. ಭಾರಿ ಹೋರಾಟ ಗಡಗಡ ನಡಗಿದ ಸರ್ಕಾರ. ಏನು ಗಡಗಡನಿಲ್ಲ ಪಾಡ್ಪಾಡೋನಿಲ್ಲ ಏನೂ ಇಲ್ಲ. ಬಂದು ಫೋನ್ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ, ಏನೂ ತಪ್ಪು ತಿಳ್ಕೊಬೇಡಿ ಸರ್, ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಭಾಳ ಏನು ಸರ್, ಮ್ಯಾಗಿನ ಪ್ರೆಷರ್ ಭಾಳ ಇದೆ, ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡ ಸರ್, ನಿಮ್ಮನ್ನ ಅಭಿನಂದಿಸ್ತೀವಿ ಸರ್, ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೀವಿ. ಇದೇ ಯಾಕೆ ಭಾಷಣ ಮಾಡೋದು, ಇಲ್ಲಿ ಯಾಕೆ ಬರ್ಬೇಕಿಲ್ಲ ಅಲ್ಲಿ ರೋಡ್ ಮೇಲೆ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ, ಆಯ್ತು ಈಗ ಅವ್ರ ಮೇಲೆ ಮಾತಾಡಿ. ಅವ್ರ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ ಇದೆ. But ಗೌಡ್ರು ಏನ್ ನಾವ್ ಯಾರು ಇಲ್ಲ ಅಧ್ಯಕ್ಷ. ಇಲ್ಲ, ದಯಮಾಡಿ ಅವ್ರ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ ಇದೆ. ವಾಜಪೇಯಿ ಅವರು ಕೆಲಸ ಮಾಡಿದವರು, ನಾನು ಅವ್ರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಆಯ್ತು ಮುಗಿಸಿ ಗೌಡ್ರ ಎತ್ತಲ್ ಸಾಹೇಬ್ರೆ ಮಾತಾಡಿ. ಆಯ್ತು ಮುಗಿಸ್ತಾರೆ, ಭಾಷಣ ಮುಗಿಸ್ತಾರೆ. ಅವ್ರಿಗೆ ಹೇಳಷ್ಟು ನನ್ನ ದೊಡ್ಡದಿಲ್ಲ ಸರಿ, ಆದ್ರೂ ನೋವಿಂದ ನಮಗೇನಾಗಿದೆ ಅವ್ರ ಮಾತಿನ ಅಧ್ಯಕ್ಷರೇ, ನನಗೆ ಎಲ್ಲ ಅರ್ಹತೆ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮನ ಕಾಯಕ ಮಂತ್ರಿ ಆದಂತವ್, ಇನ್ನೂ ತನ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ, ಇನ್ನೂ ತನ ಯಾವುದೇ ಭೂಮಿನ ನುಂಗಿಲ್ಲ. ಆದ್ರೂ ನನಗೇನು ಇನ್ನೊಮ್ಮೆ ಚರ್ಚೆ ಈಗ ಇದು ನೋಡು. ಈಗ ಇದನ್ನೇ ನಾ ಹೇಳ್ತಾ ಇದ್ದೀನಿ. ನಾ ಹೇಳುವುದೇನಂದ್ರೆ, ದಯವಿಟ್ಟು ನಿಮ್ದು ಕೊನೆಯದೈತಿ, ಒಳ್ಳೆ ಕೆಲಸ ಮಾಡ್ರಿ. ಮುಂದೇನೋ ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ, ಹಂಗಾದ್ರು ರಿಟೈರ್ಡ್ ಆಗಿರೋದ್ರಿ. ಮುಂದೆ ನೀವು ಗವರ್ನರ್ ಪರ್ನರ್ ಆಗೋದಿಲ್ಲ, ಯಾಕಂದ್ರೆ ಸರ್ಕಾರಿನೇ 20 ವರ್ಷ ನರೇಂದ್ರ ಮೋದಿ ಅವ್ರದೇ ಇರೋದು. ಅದಕ್ಕೆ ಮುಖ್ಯಮಂತ್ರಿಗಳೇ, ನೀವೇನು ಇವತ್ತು ಮೌನ ಆಗಿರಲ್ಲ, ನೀವೇನು ನಿರ್ಣಯ ತಗೋಲಾರಷ್ಟು ಅಸಹಾಯಕರು ಏನಾಗಿರಲ್ಲ, ಇದು ನಿಮಗೆ ಗೌರವ ತರೋಂಥದ್ದಲ್ಲ. ನೀವು ಗಟ್ಟಿಯಾಗ್ರಿ, ಓಕೆ, ಜನ ನಿಮ್ಮ ಹಿಂದಿದ್ದಾರೆ. ಇಷ್ಟಾದರೂ ಅಧ್ಯಕ್ಷರೇ, ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ, ಯಾರು ಇಡೀ ಪರಿಶಿಷ್ಟ ಪಂಗಡದ MLAಗಳು ಮಾತಾಡ್ತಾ ಇಲ್ಲ, ಖಂಡನೆ ಮಾಡ್ತಾ ಇಲ್ಲ. ಮ್ಯಾಗಿನ ಪ್ರೆಷರ್ ಬಂದ ಮೇಲೆ ಕೆಲವೊಂದು ಮಾತಾಡ್ತಾ ಇದ್ದಾರೆ. ನಾವು ಎಲ್ಲಿ ಇದು ಪರಿಶಿಷ್ಟ ಜಾತಿ ಏನು ನ್ಯಾಯ ಕೊಡಕತ್ತೀವ್ರಿ? ಆ ಜನಾಂಗದವ್ರಿಗೆ ಮಾತಾಡಲಿಲ್ಲ ಅಂದ್ರೆ ಯಾರು ಮಾತಾಡೋದು? ನಾವು ಮಾತಾಡ್ದ? ಅದಕ್ಕೆ ಅಧ್ಯಕ್ಷ, ನಾ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ, ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆಕ್ಷನ್ ಆಗ್ತಿದ್ರೆ ಮಾಡಿ, ಇಲ್ಲಕಂದ್ರೆ ಕುರ್ಚಿ ಖಾಲಿ ಮಾಡಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಶಾರದ್ ಅವ್ರು ನೆಕ್ಸ್ಟ್ ಬಿಲ್. ಶಾರದ್ ಅವ್ರೆ, ಅವ್ರು 5 ಮಿನಿಟ್ಸ್ ಇಲ್ಲ, ಅಲ್ಲ 5 ಮಿನಿಟ್ಸ್